ನೋಡ್ರಿ ಏನು ಗೈಸ್, ಚಪಾತಿ ಮಾಡಿದ್ದಾರೆ. ಚಪಾತಿ ಅಂತ ಇನ್ನು ದೋಸೆ ಅಂತ ತಳ್ಳಗಿದೆ ದೋಸೆ, ಫುಲ್ಲು ಪೇಪರ್ ದೋಸೆ ನೋಡ್ರಿ, ಚಟ್ನಿ ಜೊತೆ. ಹಿಂಗೆ ಮಾಡಿದ್ರಿ ಮಮ್ಮ ಅದನ್ನ? ಪೇಪರ್ ದೋಸೆಗೆ ಮೆಂತ್ಯ ಹಾಕ್ತೀನಿ, ಜಾಸ್ತಿ ಮೆಂತ್ಯ ಉದ್ದ ಹಾಕಲ್ಲ, ಬರೀ ಮೆಂತ್ಯ ಚೆನ್ನಾಗಿ ಒಂದು 2 ಪಾವು ಅಕ್ಕಿಗೆ ಒಂದು ಅರ್ಧ ಪಾವು ಅಷ್ಟು ಮೆಂತ್ಯ ಹಾಕಿ, ಸ್ವಲ್ಪ ಕಡಲೆಬೇಳೆ ಹಾಕಿ, ಒಂದು ಅರ್ಧ ಪಾವು ಕಡಲೆಬೇಳೆ, ತುಂಬ ಚೆನ್ನಾಗಿ ಬರೋದು ದೋಸೆ. ನೋಡಿ, ನಾನು ಇದೇ ಥರ ಮಾಡಿದೆ. ಇವತ್ತು ದಿನ ಉದ್ದಿನ ದೋಸೆ ಬೇಡ, ಗ್ಯಾಸ್ಟ್ರಿಕ್ ಆಗುತ್ತೆ ಸುಮ್ಮನೆ ಅಂದ್ಕೊಂಡು ಈ ಥರ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಪೇಪರ್ ಥರ ಬರುತ್ತೆ ದೋಸೆ. ನೀವು ಮಾಡಿ ಆ ಥರ. ಅರ್ಧ kg ಅಕ್ಕಿ, ಒಂದು ಅರ್ಧ ಪಾವು ಮೆಂತ್ಯ, ಒಂದು ಅರ್ಧ ಪಾವು ಕಡಲೆಕಾಳು ಅಥವಾ ಕಡಲೆಬೇಳೆ ಎರಡರಲ್ಲಿ ಒಂದು ಹಾಕಿ ಮಾಡಿ, ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದೇ ಮಾಡಿದೆ, ತುಂಬ ಚೆನ್ನಾಗಿತ್ತು. ಕಾಯಿ ಚಟ್ನಿ ಮಾಡಿದೆ. ಇವನಿಗೆ ಹುಷಾರಿರಲಿಲ್ಲ ನಿನ್ನೆ ಎಲ್ಲ, ಅವನೊಂಥರ ಇನ್ ಟೈಮಿಗೆ ತಿಂಡಿ ತಿನ್ನಲ್ಲ, ಅವನು ಊಟ ಮಾಡಲ್ಲ, ಅದಕ್ಕೆ ಅವ್ನು ಗ್ಯಾಸ್ಟ್ರಿಕ್ ಥರ ಆಗ್ಬಿಟ್ಟಿದೆ. ಚೆನ್ನಾಗಿತ್ತು. ನೆನ್ನೆ ಎಂಥ ಮಳೆ ಬಂದಿದೆ ಅಲ್ವಾ ಫ್ರೆಂಡ್ಸ್? ತುಂಬ ಮಳೆ ಬಂದಿದೆ, ಜೋರು ಮಳೆ. ಬೆಂಗಳೂರಲ್ಲಿ ಭಯಂಕರ ಮಳೆ ಬಂತು. ಮಳೆ ಇಲ್ಲಿ ನಮ್ಮ ಏರಿಯಾದಲ್ಲಿ ಕಡಿಮೆ ಬಂತು, ಅಂದರೆ ಆ ಕಡೆ ಎಲ್ಲ ಸಿಟಿ ಕಡೆ ಎಲ್ಲ ತುಂಬ ಜೋರಾಗಿ ಬಂದಂತೆ. ಮಲ್ಲೇಶ್ವರಮಲ್ಲೆಲ್ಲ ಮಳೆ ಮರ ಎಲ್ಲ ಬಂತು ಅಂದ ತಕ್ಷಣ ಎಲ್ಲ ಸ್ವಿಚ್ಚೆಲ್ಲ ಆಫ್ ಮಾಡಿಬಿಡಿ, ಮೇನ್ ಸ್ವಿಚ್ಚೆಲ್ಲ ಆಫ್ ಮಾಡಿಬಿಡಿ, ಬೆಂಕಿ ಎಲ್ಲ ಹತ್ಕೊಂತು ಅಂತ ಹೇಳ್ತಾ ಇದ್ರು ನ್ಯೂಸಲ್ಲಿ. ಏನು ಆನ್ ಮಾಡಬೇಡಿ ಮಳೆ ನಿಲ್ಲ ತನಕ, ಎಲ್ಲ ಆಫ್ ಮಾಡಿ. ನಾನೇ ಮಾಡಿಲ್ಲ, ನೆನ್ನೆ ಮರ್ತುಬಿಟ್ಟೆ. ನಾನು ಒಳಗಡೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ, ಗೊತ್ತಾಗಲಿಲ್ಲ ಮಳೆ ಬಂದಿರೋದು. ಅಂಥ ಮಳೆ ಬಂದಿದೆ ಅಂತ. ನೆನ್ನೆ ಇಲ್ಲಿ ಸಣ್ಣ ಬಂದಿದೆ, ಹೊರಗಡೆ ಎಲ್ಲ ಜೋರಾಗಿ ಬಂದಿದೆ. ಅಮ್ಮ ಹೇಳ್ತಾ ಇದ್ದು ಬೆಳಗ್ಗೆ, ಅಮ್ಮ ಜೋರು ಮಾಡೋದಿಲ್ಲ, ಸುಮ್ಮನೆ ಒಂಚೂರು ಇಲ್ಲಿ ಸ್ವಲ್ಪ ಹನಿ ಅಷ್ಟೇ. ಅಲ್ಲೆಲ್ಲ ಆಲಿಕಲ್ಲೆಲ್ಲ ಬಿತ್ತಂತೆ, ಇಲ್ಲಿ ಅಂತ ಯಾವ ಕಲ್ಲು ಇಲ್ಲ, ಇಲ್ಲಿ ಯಾವ ಕಲ್ಲು ಬೀಳಿಲ್ಲ. ಆಲಿಕಲ್ ಐಸ್ ಕಲ್ ಬಿತ್ತಂತೆ ಮೇಲಿಂದ. ಅಮ್ಮ ಕಾರ್ ಮೇಲೆ ಅಮ್ಮ ಹೋಗ್ಬೇಕಾದ್ರೆ ದಡ 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 ಎಂಥ ಭಯಂಕರ ಮಳೆ. ಅವಾಗೆಲ್ಲ ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಸ್ನೇಹಿತರೆ ಎಂಥ ಮಳೆ ಬರೋದು. ನಮ್ಮ ಊರ ಕಡೆ ಶಿವಮೊಗ್ಗದಲ್ಲೆಲ್ಲ ಜೋರು ಭಯಂಕರ ಮಳೆ, ದೊಡ್ಡ ದೊಡ್ಡ ಮಳೆಗಳು. ಈಗ ಕಾಲನೇ ಹೋಯ್ತು. ಜನರು ಪ್ರೀತಿನೂ ಕಣ್ಮರೆ ಆಯಿತು, ಮಳೆನೂ ಕಣ್ಮರೆ ಆಯಿತು. ಸರಿಯಾಗಿ ಏನೂ ಇಲ್ಲ ಇವಾಗ. ದೊಡ್ಡ ಮಳೆ ಬರೋದು ನಾವು ಚಿಕ್ಕವ್ರು ಇರಬೇಕಾದ್ರೆ. ನಾವು ಈ ರಿಸಲ್ಟ್ ನೋಡೋ ಟೈಮಲ್ಲಿ ಏಪ್ರಿಲ್ 10ನೇ ತಾರೀಕು ನಾವು ರಿಸಲ್ಟ್ಗೆ ಹೋಗ್ಬೇಕಾದ್ರೆ ಮಳೆ ದೊಡ್ಡ ಮಳೆ, ಆ ಥರ ಇರೋದು. ನಮ್ಮ ಕಡೆ ಮಲೆನಾಡು ಕಡೆ ಎಲ್ಲ ಜೋರು ಮಳೆ ಅಲ್ಲ, ನಿಮಗೆ ಗೊತ್ತಲ್ಲ. ತಿನ್ನು ಮಗ ಬೇಗ. ನಾನು ಟೀ ಇಟ್ಟಿದ್ದೀನಿ, ಬೆಳಗ್ಗೆಯಿಂದ ಟೀ ಕುಡ್ದಿರ್ಲಿಲ್ಲ ಸ್ನೇಹಿತರೆ ನಾನು. ಟೀ ಇಟ್ಟಿದ್ದೀನಿ ನೋಡಿ, ಅವ್ನು ತಿಂತಾ ಇದ್ದಾನೆ ನೋಡಿ. ದೋಸೆ ತಿಂತಾ ಇದ್ದಾನೆ ಕುತ್ಕೊಂಡು. ನಾನು ಬೆಳಗ್ಗೆಯಿಂದ ಇವತ್ತೊಂದು ಕೆಲಸ ಆಯಿತು. ನಾನು ಹಾಲು ಹಾಕ್ತಾಯಿದ್ದೀನಿ, ಕವರಿಂದ ಪಾತ್ರೆಗೆ ಹಾಲೆಲ್ಲ ಚೆಲ್ಬಿಡ್ತು. ಎಲ್ಲ ಸ್ಟವ್ ಮೇಲೆಲ್ಲ ಚೆಲ್ತು ನೋಡಿ, ಎಲ್ಲ ಒರೆಸ್ದೆ. ಎಲ್ಲ ಒರೆಸ್ದೆ ನೋಡಿ, ನೀರು ಹಾಕಿ ಎಲ್ಲ ಉಜ್ಜಿ ತೊಳೆದು ಸೋಪ್ ಹಾಕಿ. ಇಲ್ಲ ಹಾಲ್ದು ಒಂಥರ ಗುನ್ಗುನ ಸ್ಮೆಲ್ ಬರುತ್ತಲ್ಲ, ಅದಕ್ಕೆ ಎಲ್ಲ ಒರೆಸಿ ತೆಗೆದೆ. ನೆನ್ನೆ ತಾನೇ ಸಂಜೆ ಎಲ್ಲ ಒರೆಸಿಟ್ಟಿದ್ದೆ. ಇವಾಗ ಮತ್ತೆ ನನಗೆಲ್ಲ ಡಬ್ಬಲ್ ಕೆಲಸ ಆಯಿತು ಸ್ನೇಹಿತರೆ. ಎಲ್ಲ ಒರೆಸಿ ತೆಗೆದೆ. ಈ ಟೀ ಬೆಳಗ್ಗೆಯಿಂದ ಟೀ ಕುಡ್ದಿಲ್ಲ ನಾನು, ಕೆಲಸ ಮಾಡ್ತಾನೇ ಇದ್ದೀನಿ. ಸ್ವಲ್ಪ ಹಿಟ್ಟು ಬೀಸಬೇಕಿತ್ತು, ಅಕ್ಕಿ ಹಿಟ್ಟು.
ಅಕ್ಕಿಗೆ ಚಕ್ಲಿಗೆ ನಾನು ನಿಮಗೆ ತೋರಿಸ್ತೀನಿ. ಇವತ್ತು ನನ್ನ ಮಗ ವಿಡಿಯೋ ಮಾಡ್ತಾನೆ, ತೋರಿಸ್ತೀನಿ ನನ್ನ ಮೊಮ್ಮಗ ಚಕ್ಲಿ ಹಿಟ್ಟಿಗೆ ಏನೇನು ಹಾಕ್ತೀನಿ ಅಂತ ನಿಮಗೆ. ನಾನು ಆ ಹಿಟ್ಟು ಬೀಸಿ ಇಟ್ಕೊಂಡ್ಬಿಡ್ತೀನಿ, ಯಾವಾಗಾದರೂ ಮಕ್ಕಳು ಕೇಳಿದಾಗ ಮಾಡಿಕೊಡ್ತೀನಿ ಚಕ್ಲಿ. ಇವತ್ತು ಅದೇ ಬೀಸೋಣ ಅಂತ ಟೀ ಮಾಡಿದೆ ನಮಗೆ ಅಂತ. ಬೆಳಗ್ಗೆಯಿಂದ ಟೀ ಕುಡ್ದಿಲ್ಲ, 10-11 ಗಂಟೆ ಆಯಿತು. ಸ್ವಲ್ಪ ಟೀ ಕುಡಿಯೋಣ ನೆಮ್ಮದಿಯಾಗಿ ಕುತ್ಕೊಂಡು. ಕುಡಿದ್ಬಿಟ್ಟು ಫ್ಲೋರ್ ಮಿಲ್ಗೆ ಹೋಗಬೇಕು, ಹೋಗಿ ಅಕ್ಕಿ ಬೀಸ್ಕೊಂಬರ್ತೀನಿ. ಚಕ್ಲಿ ಹಿಟ್ಟು ಏನೇನು ಹಾಕ್ತೀನಿ ಅಂತ ನಿಮಗೆ ನಾನು ತೋರಿಸ್ತೀನಿ ವೀಡಿಯೋ ಮಾಡಿ. ನನ್ನ ಮೊಮ್ಮಗ ಮಾಡ್ತಾನೆ ವೀಡಿಯೋ, ನಿಮಗೆ ತೋರಿಸ್ತೀನಿ. ಏನೂ ಇಲ್ಲ, ಈಸಿ. ಚಕ್ಲಿ ಹಿಟ್ಟು ಅದನ್ನ ಮಾಡಿ ಇಟ್ಕೊಂಬಿಟ್ರೆ ನೀವು ಬೇಕಾದಾಗ ಮಾಡ್ಕೊಬೋದು. ಚಟ್ನಿ ಚೆನ್ನಾಗಿರುತ್ತೆ ಅಲ್ವಾ ಬಿಟ್ಟು? ಚಕ್ಲಿ ಹೆಂಗಿತ್ತು ಬಿಟ್ಟು? ಹಾಂ ಇಷ್ಟ ಆಯ್ತಾ ಬಿಟ್ಟು? ಬಿಟ್ಟು ತೆಗಿ. ಚಕ್ಲಿ ಚೆನ್ನಾಗಿತ್ತಾ? ಹಾಂ ಖಾಲಿಯಾ? ಸ್ವಲ್ಪ ಇದೆ ಅಲ್ಲ, ನಾನು ತಿನ್ನ ಖಾಲಿ ಅಂತ ಕೇಳ್ತೀಯ? ಇದೆ ಅವಳು. ನಾನು ಇವಾಗ ಟೀ ಕುಡಿತಾ ಇದ್ದೀನಿ. ತೆಗಿ ತೆಗಿ ತೆಗಿ. ಪಾಪ ಮಗುಗೆ ನೆನ್ನೆ ಎಲ್ಲ ಟಯರ್ಡ್ ಆಗಿಬಿಡ್ತು. ಏಯ್ ಏಯ್, ನಾನು ನಿಮಗೆ ಅವತ್ತು ತೋರಿಸಿದ್ನಲ್ಲ ಆ ಸ್ನೇಕ್ ಪ್ಲ್ಯಾಂಟ್ ಬರ್ತಾ ಇದೆ ಅಂತ ಹೇಳಿ, ನೋಡಿ ತೋರಿಸ್ತೀನಿ. ಇವತ್ತು ಇಷ್ಟುದ್ದ ಬಂದಿದೆ. ಸೊಳ್ಳೆ ಬರುತ್ತೆ ತುಂಬ ಅಂತ ನೋಡಿ ಒಂದು ಚಿಪ್ ಹಾಕ್ಬಿಟ್ಟು ಹೊಗೆ ಹಾಕ್ಬಿಡ್ತೀನಿ ಮನೆ ಒಳಗಡೆ. ಅಲ್ಲಿ ನೋಡಿ ಚಿಪ್ಪು ಪೇಪರೆಲ್ಲ ಹಾಕಿ, ಕಡ್ಡಿ ಇದ್ದರೆ ಎಲ್ಲ ಹಾಕಿ. ಇಲ್ಲಿ ನೋಡಿ ಪ್ಲ್ಯಾಂಟ್ ಬರ್ತಾಯಿದೆ ನೋಡಿ, ಚಿಕ್ಕದು ಚೆನ್ನಾಗಿ ಬರ್ತಾಯಿದೆ ನೋಡಿ. ದೊಡ್ಡದು ಅದ್ರ ಪಕ್ಕ ಚಿಕ್ಕದು ಬರ್ತಾಯಿದೆ. ನೋಡಿದ್ರಾ? ಹಿಂಗೆ ಸೊಳ್ಳೆ ಬತ್ತಿ ಹಿಂಗೆ ಹೊಗೆ ಹಾಕ್ಬಿಡಿ ಸಂಜೆ ಹೊತ್ತು. 2 ಚಿಪ್ಪಿದ್ರೆ ಸಾಕು ನೋಡಿ. ಈ ಥರ ಹೊಗೆ ಹಾಕ್ಬಿಟ್ರೆ ಪಾತ್ರೆಯಲ್ಲಿಟ್ಟು ನಾನು ಹೊಗೆ ಹಾಕ್ಬಿಡ್ತೀನಿ ಸಂಜೆ ಹೊತ್ತು. ತುಂಬ ಸೊಳ್ಳೆ ಇಲ್ಲಿ ಹಿಂದುಗಡೆ ಪಕ್ಕದಲ್ಲೇ ಕಸ ಹಾಕ್ತಾರೆ ಎಲ್ಲರೂ. ಹೇಳಿದರೆ ಕೇಳೋದೇ ಇಲ್ಲ ಜನ. ತುಂಬ ಕಸ ಹಾಕ್ತಾಯಿದ್ದಾರೆ ಹಿಂದುಗಡೆ. ನಮ್ಮ ಮನೆ ಹಿಂದುಗಡೆ ಬಿಲ್ಡಿಂಗ್ ಇದೆಯಲ್ಲ, ಅವ್ರು ತುಂಬ ಕಸ ಹಾಕ್ತಾರೆ. ಬಾಡಿಗೆ ಕೊಟ್ಟಿದ್ದಾರೆ. ಅವ್ರ ಓನರ್ ಒಳ್ಳೆ ಮನುಷ್ಯ ಅವರು, ಪಾಪ ಅವ್ರು ಬಾಡಿಗೆ ಕೊಟ್ಟಿದ್ದಾರೆ. ಎಲ್ಲ ಫುಲ್ಲು ಕಸ ಹಾಕ್ತಾರೆ ಎಲ್ಲ ಬಿಲ್ಡಿಂಗ್ನವ್ರು. ಅವರಿಗೂ ನಾನು 3-4 ಸಲ ಫೋನ್ ಮಾಡಿ ಹೇಳಿದ್ದೀನಿ ಹಾಕ್ಬೇಡ್ರಿ ಅಂತ, ಕೇಳೋದೇ ಇಲ್ಲ. ಏಯ್ ತಿಂದೆ ಅದು ಕೊಡು, ಇಲ್ಲಿ ಟಿ ವಿ ಕೊಡು. ಇವನಿಗೆ ಎಲ್ಲ ನಾವು ತುಂಬ ವಾಚ್ ಮಾಡ್ತಾ ಇರಬೇಕು. ತಿನ್ನು ಬೇಗ ಬೇಗ ತಿನ್ನು. ಇರಲಿ ಬಿಡು. ತುಂಬ ಊಟ ಮಾಡಿಬಿಡ್ರಿ ಅದನ್ನ. ಬೀಜು ಏನು ಮಾಡ್ತಾ ಇದ್ದೀರಾ? ಬಟ್ಟೆ ಹೊಲಿತಾ ಇದ್ದೆ. ಹಾಂ ಕೈಯಲ್ಲೇ ಹೊಲಿತೀನಿ. प्यार हुआ हाय हाय हाय. ಬಿಟ್ಟು ಮೋಟರ್ ಆಫ್ ಮಾಡ್ಕೊಂಡ. ಅಯ್ಯೋ
ಬೇಡ ನನ್ನ ಒಲಿಯೋದು ಅಂತ ಹೇಳಿದೆ. ಅಯ್ಯೋ दूर जग दिन टल जा चांद की तरह चुपके से आए ಕಣ್ಣು ಕಾಣದೇ ಇಲ್ಲಲ್ಲ ನನಗೆ. ಏನು ಮಾಡಲ್ಲ. ಹಾಕ್ಬಿಟ್ಟೆ ಏನು ಹಾಕ್ತೀರಿ? ದಾರ मेरे ख्याल आंगन में ಬಿಟ್ಟು ಏನು ಮಾಡೋದು? ಆ ಡಬ್ಬಿ ಎಲ್ಲ ಚಕ್ಲಿಗೆ ಉರಿಯೋಣ. ಉರಿತೀನಿ ನಾನು. ಚಕ್ಲಿ ಮಾಡೋಕ್ಕೆ ಅದು ಇಟ್ಟು ಇದು ಉರಿಬೇಕು. ಧನಿಯಾ ಎಲ್ಲ ಸ್ವಲ್ಪ ಹುರ್ಕೊಬೇಕು. ಅಕ್ಕಿ ಎಲ್ಲ ತೋರಿಸ್ತೀನಿ ಬಾ. ಅಯ್ಯೋ ಕಾಲು 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 ನೋವು ಕಾಲು ನೋವು. ಅದಕ್ಕೆ ಏನು ಮಾಡೋಣ ಏನು ಮಾಡೋಣ? ಕಾಲು ನೋವ್ತಾ ಇದೆ ಮಗನೇ, ಕಾಲು ನೋವ್ತಾ ಇದೆ ಕಂದ. ಕಾಲು ನೋವ್ತಾ ಇದೆ ಮಗನೇ. ಆಹಾ Sobe no baile é pressão, mina linda, perigosa, rouba meu coração. Vai quicando, vai jogando, não pede razão. ರೆಡಿ 1 2 3 ಹೇಳು, ಎದ್ದೇಳ್ತೀನಿ. ರೆಡಿ 1 2 3. ಯಾವ ಥರ ಹೇಳೋದು? 1 2 3 ಓ ಜಾಫ್ಲಿ. ಸರಿ ಹೇಳು. 1 2 3 ಓ ಜಾಫ್ಲಿ. 1 2 3 ಗೋ. ಅಯ್ಯೋ ಗೋನೇ ಇಲ್ಲ. ಏನು ಕೇಳಿದೆ? ಗೋ. ರೆಡಿ ಸ್ಟಡಿ ಸ್ಟಾರ್ಟ್. ರೆಡಿ ಸ್ಟಡಿ ಸ್ಟಾರ್ಟ್ ಆಗೋಗಿದೆ. ಎದ್ದೊಳಕ್ಕೆ ಆಗ್ತಾ ಇಲ್ಲ. ರೆಡಿ. ಅಯ್ಯೋ ಎಪ್ಸಿಬಿಟ್ಟು ಎದ್ದೊಳಕ್ಕೆ ಆಗಲ್ಲ. ಒಂಚೂರು ಟ್ರೈ ಮಾಡ್ರಿ. ನೀವು ಹಂಗೆ ಕುತ್ಕೊಂಡ್ಬಿಟ್ಟಿರ ಅಲ್ಲಿ ಡ್ಯಾನ್ ಹಿಡಿಯುತ್ತಾರೆ. ಅಲ್ಲಿ ಎದೋಕ್ಕೆ ಆಗ್ತಾ ಇಲ್ಲ ಅಲ್ಲಿ. ಹೇಳಿ. ನೋಡಿ ಈ ಥರ ಯಾರು ಎಬ್ಸಿದ್ರೆ ಎದ್ದೊಳಕ್ಕಾಗುತ್ತೆ, ಇಲ್ಲ ಅಂದರೆ ಕೂತ್ರೆ ಎದ್ದೊಳಕ್ಕೆ ಆಗಲ್ಲ. ಇನ್ನೊಂದು ಚಪ್ಪಲ್ಗೆ ಅಳಿಯಲ್ಲಿ ಹೋಗ್ಬಿಡ್ತು ಬಿಟ್ಟು. ತಕ್ಕೊಡಮ್ಮ, ಅಲ್ಲಿ ಬಗ್ಗಿ ತಕ್ಕೊಡು. ಕೊಡಬೇಕು. ವಿಜು ಏನು ಮಾಡ್ತಿದ್ಯಾ? ನೋಡು ಚಕ್ಲಿಗೆ ಇದು ಉರಿತಾ ಇದ್ದೀನಿ. ಒಂದು kg ಅಕ್ಕಿಗೆ
ಮಾಡ್ತಿದ್ದೀರಾ ಇನ್ನು? ಉದ್ದಿನ ಬೇಳೆ ಉಳಿತಾ ಇದ್ದೀನಿ ಚಕ್ಲಿ ಮಾಡೋಕ್ಕೆ. ಮನೆಯಲ್ಲಿ ಮಕ್ಕಳು ಇದ್ದರೆ ಮನೆಯಲ್ಲಿ ಏನಾದರೂ ಕೇಳ್ತಾರಲ್ವಾ, ಅದಕ್ಕೆ ಒಂದಿಷ್ಟು ಚಟ್ನಿ ಮಾಡೋದು, ಮಾಡಿ ಕೊಡೋದು ಅವನಿಗೆ. ನಾವು ಹೊರಗಡೆಯಿಂದ ಏನು ತರಲ್ಲ ಇವಾಗ. ಹಾಗಾಗಿ ಒಂದಿಷ್ಟು ಚಕ್ಲಿ ಮಾಡೋಣ. ಮೊನ್ನೆ ಮಾಡಿದ್ದೆ ಅಲ್ಲ ಚಕ್ಲಿ ನಾನು, ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿತ್ತು ಅದು. ಅದಕ್ಕೆ ಇನ್ನೊಂದು ಸ್ವಲ್ಪ ಹಿಟ್ಟು ಮಾಡಿಡ್ತಾ ಇದ್ದೀನಿ. ಮನೇಲಿ ಮಕ್ಕಳು ಒಂದು ಸ್ಕೂಲ್ಗೆ ಹೋಗಲ್ಲ, ಮಗು ಮನೇಲಿ ಇರ್ತಾನಲ್ಲ, ಏನಾದ್ರು ತಿನ್ನೋಕ್ಕಿರಲ್ಲ, ತಿಂತಾ ಇರ್ತಾನೆ. ಅದಕ್ಕೇ ಒಂದು kg ಅಕ್ಕಿಗೆ ನೋಡಿ, ನಾನು ಇದರಲ್ಲಿ ಒಂದು ಅರ್ಧ ಪಾವಷ್ಟು 4 ಲೋಟ, ನೀವು 1 ಲೋಟ, ನೀವು 4 ಲೋಟ ಹಾಕ್ತಿರಲ್ಲ, ಅದರಲ್ಲಿ ಅದರಲ್ಲಿ ಅರ್ಧ ಲೋಟದಷ್ಟು ಉದ್ದು ಹಾಕ್ಕೊಳ್ರಿ. ನೀವು ಯಾವುದ್ರಲ್ಲಿ ಅಳತೆ ಹಾಕ್ತೀರಾ ಅಕ್ಕಿ, ನೀವು 4 ಭಾಗ ಹಾಕಿದ್ರೆ ಲೋಟದಲ್ಲಿ 4 ಲೋಟ ಹಾಕಿದ್ರೆ ಅದರಲ್ಲಿ ಅರ್ಧ ಲೋಟ ಉದ್ದು ಅರ್ಧ ಲೋಟ ಹುರಿಗಡಲೆ ಹಾಕ್ರಿ, ಅರ್ಧ ಲೋಟ ಕಡಲೆಬೇಳೆ ಹಾಕ್ರಿ, ಚೆನ್ನಾಗಿರುತ್ತೆ. ಆಮೇಲೆ ಒಂದಿಷ್ಟು ಧನಿಯಾ ಹಾಕ್ರಿ, ಒಂದಿಡಿ. ಸುಮ್ಮನೆ ನೋಡಿ ಇಷ್ಟೇ ಹುರಿಯೋದು, ತುಂಬಾ ಹುರಿಯೋದು ಬೇಡ. ತುಂಬ ಹುರಿದ್ರೆ ಚಕ್ಲಿ ಗಟ್ಟಿ ಆಗುತ್ತೆ. ನೋಡಿ ಈ ಥರ ನಾನು ಈ ಸೌಟಲ್ಲಿ ಹಾಕ್ತೀನಿ, ಈ ಸೌಟಲ್ಲಿ ನನ್ನ ಲೆಕ್ಕ. ಇಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ಚಕ್ಲಿ ಮಾಡ್ಕೊಬೋದು. ನಿಮಗೆ ಯಾವಾಗ ಬೇಕೋ ಆವಾಗ ಆ ಚಕ್ಲಿ ಮಾಡ್ಕೊಬೋದು. ಹಿಟ್ಟು ಏನೂ ಆಗಲ್ಲ. ನಾನೊಂದು ಟೈಟ್ ಕಂಟೈನರ್ ಹಾಕಿಟ್ರೆ 1 ವರ್ಷ ತನಕ ಇರುತ್ತೆ ಹಿಟ್ಟು, ಎಂಥದ್ದು ಆಗಲ್ಲ. ಒಂದು ಟೈಟ್ ಕಂಟೈನರಲ್ಲಿ ಒಂದು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಏನೂ ಆಗಲ್ಲ, ಇತ್ತು ಚೆನ್ನಾಗಿರುತ್ತೆ. ನೋಡಿ ಕಡಲೆಬೇಳೆ ಹುರಿತಾ ಇದ್ದೀನಿ. ಕಡಲೆಬೇಳೆ ಎಷ್ಟು ಹುರಿತಾ ಇದ್ದೀನಿ. ಈ ಸೌಟಲ್ಲಿ 2 ಹಾಕಿದೆ ನಾನು. ಚೆನ್ನಾಗಿರುತ್ತೆ ಚಟ್ನಿ ಮಾತ್ರ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಾನು ಅವತ್ತು ಮಾಡಿದ್ದೆ ಎಲ್ಲ ತೋರಿಸಿದ್ದ ನಾನು ನಿಮಗೆ. ಸ್ವಲ್ಪನೇ ಮಾಡಿದ್ದು ನಾನು ಅವತ್ತು, ಸ್ವಲ್ಪನೇ ನೋಡಿ ಇಷ್ಟು ಚಕ್ಲಿ ಮಾಡಿದ್ದೀನಿ. ಎಷ್ಟು ತುಂಬ ಚೆನ್ನಾಗಿದೆ ಚಕ್ಲಿ, ಮುರಿದ್ರೆ ಸಾಕು ನೋಡಿ. ಚೆನ್ನಾಗಿದೆ, ತುಂಬ ರುಚಿಯಾಗಿದೆ. ಚಟ್ಲಿಗೆ ತುಪ್ಪ ಹಾಕಿದ್ರೆ ಚಂದ ಆಗುತ್ತೆ. ತುಪ್ಪ ಇಲ್ಲ ಅಂದರೆ ನೀವು ಎಣ್ಣೆ ಹಾಕ್ಬೋದು. ಚೆನ್ನಾಗಿ ಬಿಸಿ ಮಾಡಿ ಎಣ್ಣೆ ಹಾಕಿ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಹಾಕಿದ್ರು ಅಡ್ಡಿ ಇಲ್ಲ, ತುಪ್ಪ ಹಾಕಿದ್ರು ಅಡ್ಡಿ ಇಲ್ಲ. ನಿಮ್ಗೇನಾಗುತ್ತೋ ಅದು ಹಾಕಿ, ತುಂಬ ಚೆನ್ನಾಗಿ ಬರುತ್ತೆ.
ಸ್ವಲ್ಪ ಹೆಸರು ಬೇಳೆನೂ ಹಾಕ್ಬೇಕು. ಹೆಸರು ಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಹುರಿಗಡ್ಲೆ ಇಷ್ಟು ಹಾಕ್ತೀನಿ. ಒಂದು ಸ್ವಲ್ಪ ಧನಿಯಾ, ಜೀರಿಗೆ ಇಷ್ಟು ಹಾಕ್ತೀನಿ ನೋಡಿ. ಹಿಟ್ಟು ಕಲಿಸ್ಬೇಕಾದ್ರೆ ಒಂದು ಸ್ವಲ್ಪ ಇಂಗು, ಆಮೇಲೆ ಎಳ್ಳು, ಜೀರಿಗೆ, ಇನ್ನು ಸ್ವಲ್ಪ ಓಮಿನ ಕಾಳು ಎಲ್ಲ ಹಾಕಿದೆ ನಾನು. ಚೆನ್ನಾಗಿರುತ್ತೆ. ಹಿಟ್ಟು ಮಾಡಿ ಇಟ್ಕೊಂಡು ಒಂದು ಡಬ್ಬಿಯಲ್ಲಿ ಇವಾಗ ಟೀ ಟೈಮಿಗೂ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ. ಹಿಟ್ಟು ಏನೂ ಆಗಲ್ಲ, 1 ವರ್ಷ ಇಟ್ಟರು ಏನೂ ಆಗಲ್ಲ. ಅಂದರೆ ಫ್ರಿಜ್ಜಲ್ಲಿ ಇಡಬೇಕು.
ಕಡಲೆಬೇಳೆನೂ ಹುರಿದೆ. ಆಯಿತು ನೋಡಿ, ಚೆನ್ನಾಗಾಗುತ್ತೆ. ನೀವು ಮಾಡಿ ಈ ಥರ. ಮಕ್ಕಳು ಎಣ್ಣೆನೂ ಏನಷ್ಟು ಕುಡಿಯೋದಿಲ್ಲ. ನಾವು ಹಿಟ್ಟು ಕಲಸಕ್ಕೆ ಬಿಸಿ ಎಣ್ಣೆ ಹಾಕ್ತೀವಲ್ವ, ಎಣ್ಣೆ ಅಥವಾ ತುಪ್ಪ, ಆವಾಗ ಎಣ್ಣೆನೂ ಕುಡಿಯಲ್ಲ ಅಷ್ಟು. ಹೆಸರುಬೇಳೆ ಹಾಕ್ತೀನಿ. ಈ ಹೆಸರುಬೇಳೆ ಎಲ್ಲ ಹಾಕೋದ್ರಿಂದ ರುಚಿ ಇರುತ್ತೆ ಚಕ್ಲಿ. ಏನ್ ಮಗನೇ ಇಲ್ಲಿ ಬಂದ್ರೆ ಹೇಳು. ಏನು ಬರ್ಡ? ಅದೇ ಈಗಲ್ ತರ ಇತ್ತು ನಿಮ್ಗೆ. ರೆಡ್ ಕಣ್ಣು. ಅದೇ ಇದು ಏನದು? ಫಾಲ್ಕನ್ನು. ಕೆಂಬೂತ. ಜ್ವರ ಹೊಡಿಲಿ ಎಲ್ಲ ಹೊಡ್ದಿ ಕಳ್ಸುತ್ತೆ ಅದು. ಕೆಂಬೂತ ಪಕ್ಷಿ. ಫಾಲ್ಕನ್ ಅಲ್ಲ, ಇಂಗ್ಲೀಷಲ್ಲಿ ಹೇಳ್ತಾರೇನೋ ಹಂಗೆ. ಇದು ಕೆಂಬೂತ ಅಂತಾರೆ ಅದಕ್ಕೆ ಕನ್ನಡದಲ್ಲಿ. ಚೆನ್ನಾಗಿರುತ್ತೆ, ನೀವು ಮಾಡಿ ಆಯ್ತಾ. ಒಂದ್ಸಲ ನಮ್ಮ ಮಗಳು ಒತ್ಕೊಟ್ಲು, ನಾನು ಮಾಡಿದೆ. ಹಂಗೂ ಒಬ್ಬಳೇ ಮಾಡೋಕ್ಕಾಗಲ್ಲ ಇವಾಗ ಮೊದಲ ಥರ. ಹಾಗಾಗಿ ನನ್ನ ಮಗಳು ಒಸಿ ಕೊಟ್ಟಲು, ನಾನು ಎಣ್ಣೆ ಕರೆದೆ. ಟೈಮ್ ಎಷ್ಟಾಯ್ತಪ್ಪ? ಋಷಭ್, ಟೈಮ್ ಎಷ್ಟಾಯ್ತು? ಆಗಲೇ 1 ಗಂಟೆ ಆಗಿದೆ. ಈ ಬೆಳಗ್ಗೆ ಎದ್ದೊಳೋದು ಇದ್ದಕ್ಕಿದ್ದಂಗೆ ಟೈಮ್ ಆಗ್ಬಿಡುತ್ತೆ. ಮಧ್ಯಾಹ್ನ ಹೆಂಗಾಗುತ್ತೋ ಸಂಜೆ ಹೆಂಗಾಗುತ್ತೋ ಒಂದು ಗೊತ್ತಿಲ್ಲ. ಊರು ಬೇಗ ಕರೆಕ್ಟ್ ಸಂಜೆ ಆಗ್ಬಿಡುತ್ತೆ. ದಿನ ಹೆಂಗೆ ಉರುಳುತ್ತಾ ಇದೆ, ತುಂಬ ಬೇಗ ಅನ್ನಿಸ್ತಾ ಇದೆ ಇವಾಗ. ನಾವೆಲ್ಲ ಚಿಕ್ಕವರಿದ್ದಾಗ ಎಷ್ಟು ಚೆನ್ನಾಗಿತ್ತು. ಇವಾಗ ದಿನ ತುಂಬ ಬೇಗ 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 ಹೋಗ್ತಾ ಇದೆ. ನಮಗೆ ತುಂಬ ವಯಸ್ಸಾಗ್ತಾ ಇದೆ. ಮುದಿ ಪ್ರಾಯ ಆವರಿಸ್ತಾ ಇದೆ. ಭಯ ಆಗತ್ತೆ, ಏನು ಮಾಡೋದು ಜೀವನ.
ಉರಬಾರದು, ತುಂಬ ಉರಿದ್ರೆ ಗಟ್ಟಿ ಆಗ್ಬಿಡತ್ತೆ ಚಕ್ಲಿ. ಸುಮ್ಮನೆ ಸ್ವಲ್ಪ ಬಣ್ಣ ತಿರುಗುತ್ತಲ್ಲ ಆವಾಗ ತೆಗ್ದ್ಬಿಡಿ. ನಾನು ಎಲ್ಲ ಈ ಮಳೆಗಾಲ ಬರೋಕ್ಕಿಂತ ಮೊದಲೇ ಒಂದು ಸ್ವಲ್ಪ ಜುಲೈಯಲ್ಲಿ ತುಂಬ ಆಷಾಢ ಮಾಸದಲ್ಲಿ ತುಂಬ ಸಣ್ಣ ಗಾಳಿ ಮಳೆ ಇರುತ್ತಲ್ಲ, ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಹಿಟ್ಟು ನಾನು ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು ಎಲ್ಲ ಮೇನಲ್ಲಿ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಏಪ್ರಿಲ್ ತನಕ ಏನೂ ಆಗಲ್ಲ. ಏಪ್ರಿಲ್ ಅಂತೀನಿ, ಆಗಸ್ಟ್ ತನಕ ಇರುತ್ತೆ ಹಿಟ್ಟು, ಚೆನ್ನಾಗಿರುತ್ತೆ, ಏನೂ ಆಗಲ್ಲ. ಹಾಗಾಗಿ ಮೇ ಅಂತ್ಯದಲ್ಲಿ ಮಾಡ್ಕೊತೀನಿ. ಆವಾಗ 2 ತಿಂಗಳು ಬರುತ್ತೆ. ಗೋಧಿ ಹಿಟ್ಟು, ಖಾರದ ಪುಡಿನೂ ಮಾಡಿಟ್ಟಿದ್ದೀನಿ, ನಾನು ಪುಡಿ ಮಾಡಿಟ್ಟಿದ್ದೀನಿ. ನೋಡಿ ಹಿಂಗೆ ಮುಟ್ಟಕ್ಕಾಗಬಾರ್ದು, ಅಷ್ಟು ಬಿಸಿ ಮಾಡಿಕೊಂಡ್ರೆ ನೋಡಿ ಇಷ್ಟೇ ಬಣ್ಣಕ್ಕೆ ತಿರುಗ್ತಾ ಇದೆ. ಇವಾಗ ನೋಡಿ ಇಷ್ಟು ಈ ಥರ ಆಗ್ತಾ ಇದೆ. ತೆಗೆದ್ಬಿಡೋಣ, ಸಾಕು. ಹುರ್ಗಡ್ಲೆ ಸ್ವಲ್ಪನೇ ಹಾಕ್ತೀನಿ. ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಚಕ್ಲಿ ಒಡೆದು ಹೋಗುತ್ತೆ, ಇದು ಮಾಡೋಕ್ಕೆ ಬರಲ್ಲ, ರೌಂಡ್ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಹುರ್ಗಡ್ಲೆ ಸ್ವಲ್ಪ ಕಡಿಮೆನೇ ಹಾಕ್ತೀನಿ ನಾನು. ನಾನು ಮೊದಲೆಲ್ಲ ಕಾಳು ಬೇಳೆ ಎಲ್ಲ ಡಬ್ಬಿಯೆಲ್ಲ ಇಟ್ಕೊತಾ ಇದ್ದೆ. ಇವಾಗೆಲ್ಲ ಫ್ರಿಜ್ಜಲ್ಲಿ ಇಡ್ತೀನಿ. ಫ್ರಿಜ್ಜಲ್ಲಿ ಇಡೋದ್ರಿಂದ ಚೆನ್ನಾಗಿರುತ್ತೆ, ಹಾಳಾಗಲ್ಲ, ಬೇಗ ಹುಳ ಬರಲ್ಲ. ನೀವು ಹಂಗೆ ಮಾಡಿ. ನಾನು ಮೊದಲು ನನಗೆ ಗೊತ್ತಾಗ್ತಿರ್ಲಿಲ್ಲ, ನಾನು ಡಬ್ಬಿಯೆಲ್ಲ ಹಾಕಿಡ್ತಿದ್ದೆ. ಈಗ ಫ್ರಿಜ್ಜಲ್ಲಿ ಇಡ್ತೀನಿ, ಅವಾಗ ಚೆನ್ನಾಗಿರುತ್ತೆ, ಏನೂ ಆಗಲ್ಲ. ನೀವು ಹಂಗೆ ಮಾಡಿ, ಚೆನ್ನಾಗಿರುತ್ತೆ. ಹುರ್ಗಡ್ಲೆ ತುಂಬ ಹಾಕ್ಬಿಟ್ರೆ ಚಕ್ಲಿ ರೌಂಡ್ ಸುರುಳಿ ಬರಲ್ಲ, ಒಡೆದೋಗ್ಬಿಡುತ್ತೆ. ಅದಕ್ಕೆ ಹುರ್ಗಡ್ಲೆ ಜಾಸ್ತಿ ಕಡಿಮೆ ಹಾಕಿ, ಜಾಸ್ತಿ ಹಾಕ್ಬೇಡಿ ಹುರ್ಗಡ್ಲೆ. ನೋಡಿ ಇಷ್ಟು ಹಾಕಿದ್ದೀನಿ. ಉದ್ದಿನಬೇಳೆ, ಹೆಸರುಬೇಳೆ, ಕಡಲೆಬೇಳೆ, ಹುರ್ಗಡ್ಲೆ. ಇದು 4 ಲೋಟ ಅಕ್ಕಿಗೆ, 4 ಲೋಟ ಅಕ್ಕಿ ಹಾಕ್ತೀನಿ.
ಬೆಳಗ್ಗೆ 3:30ಗೆ ಎದ್ದೊಳೋದು, 3:30-4 ಗಂಟೆಗೆ ಎದ್ದೊಳೋದು. ಅದಕ್ಕೆ ನನಗೆ ನಿದ್ರೆ ಮಾಡಲ್ಲ, ಯಾವತ್ತೂ ನಾನು ಮಲಗಲ್ಲ. ತುಂಬ ಆಯಾಸ ಆಗುತ್ತಲ್ಲ, ಸುಮ್ಮನೆ ಹಂಗೆ ಒಂದು ಸ್ವಲ್ಪ ಹಂಗೆ ನೆಲಕ್ಕೆ ಹಂಗೆ ತಲೆ ಹಾಕಿ ಮಲಗಿ ಎದ್ಬಿಡ್ತೀನಿ, ಸುಮ್ಮನೆ ನಿದ್ರೆ ಮಾಡಲ್ಲ. ಸ್ವಲ್ಪ ಹೊತ್ತು ಎದ್ದು ವ್ಯಾಯಾಮ ಮಾಡ್ತೀನಿ, ಆಮೇಲೆ ನಾನು ಕೆಲಸ ಮಾಡ್ತೀನಿ. ಕುತ್ತಿಗೆ ನೋವು ವ್ಯಾಯಾಮ ಮಾಡೋದ್ರಿಂದ ಈ ಕುತ್ತಿಗೆ ನೋವೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ನನಗೆ. ಇದು ಸರ್ವೈಕಲ್ ಸ್ಪಾಂಡಿಲೈಸರ್ ಇದೆ ನನಗೆ. ಹಾಗಾಗಿ ಅದು ಮಾಡೋಕ್ಕೆ ನಾನು ನೋಡಿದೆ, ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಿದ್ಮೇಲೆ ಸ್ವಲ್ಪ ಕಡಿಮೆ ಆಯಿತು ನನಗೆ. ನಿಮಗೂ ಆ ಥರ ಏನಾದರೂ ಆ ಥರ ತೊಂದರೆಗಳಿದ್ರೆ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಮಾಡಿ, ಕಡಿಮೆ ಆಗುತ್ತೆ. ಇಲ್ಲ ಸುಮ್ಮನೆ ಆಮೇಲೆ ಅದಕ್ಕೊಂದು ದೊಡ್ಡ ಆಪ್ರೇಷನ್ನು ಅದು ಇದು ಅಂತ ಒದ್ದಾಡಬೇಕು ಆಮೇಲೆ. ಹಾಂ, ಈ ಮೂಳೆ ಇದು ಆ ನೋವು ತುಂಬ ಕಷ್ಟ ಅಂದರೆ ಯಾಕೆ ಹೇಳ್ತೀರಾ, ಭಯಂಕರ ನೋವು ಇರುತ್ತದು. ನೋಡಿ ಇಷ್ಟೇ ಸಾಕು, ಹುರ್ಗಡ್ಲೆ ಅಕ್ಕಿ ಆಯಿತು. ಬಣ್ಣ ಬದಲಾವಣೆ ಆಯಿತು. ಈಗ ಧನಿಯಾ, ಒಂದು ಸೌಟ್ ಹಾಕಿದ್ದೀನಿ ಇದರಲ್ಲಿ, ಸಾಕು. ನಾನು ಧನಿಯಾ ಡಬ್ಬಿಯಲ್ಲಿ ಮೆಣಸಿನ್ಕಾಯಿ ಹಾಕಿರ್ತೀನಿ, ಏನಕ್ಕಂದರೆ ಹುಳ ಬರಲ್ಲ. ನೋಡಿ ಧನಿಯಾ ಒಂದು ಸೌಟ್ ಹಾಕಿದ್ದೀನಿ. ಧನಿಯಾ ಏನಕ್ಕೆ ಹಾಕ್ತೀನಿ ಅಂದರೆ ಒಳ್ಳೆ ಪರಿಮಳ ಕೊಡುತ್ತೆ ಧನಿಯಾ. ಮತ್ತೆ ಒಂದಿಷ್ಟು ಜೀರಿಗೆ ಹಾಕ್ತೀನಿ, ಒಂದಿಷ್ಟು ಜೀರಿಗೆ. ಯಾಕಂದರೆ ರುಚಿಗೆ. ಆಮೇಲೆ ಮತ್ತೆ ನಾವು ಚಕ್ಲಿ ಹಿಟ್ಟಿಗೆ ಹಾಕ್ಕೊತೀವಿ, ಆದ್ರೂ ಇದಕ್ಕೊಂದು ಸ್ವಲ್ಪ ಹಾಕಿರ್ತೀನಿ, ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ. ಪರಿಮಳ ಬರುತ್ತೆ, ಪರಿಮಳ ಇರುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ. ಜೀರ್ಣ ಆಗುತ್ತೆ, ಚೆನ್ನಾಗಿರುತ್ತೆ. ಕೆಲವು ಚಕ್ಲಿ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ, ಗ್ಯಾಸ್ ಆಗುತ್ತೆ. ಇದಕ್ಕೆ ಏನೂ ಆಗಲ್ಲ, ಯಾಕಂದರೆ ಓಮಿನ ಕಾಳು ಹಿಂಗೆಲ್ಲ ಹಾಕ್ತೀವಲ್ಲ, ಏನೂ ಆಗಲ್ಲ. ಧನಿಯಾ, ಜೀರಿಗೆ, ಸಾಕು. ಇದು ಸಾಕು, ಇಷ್ಟೇನೆ. ಇವಾಗ ನಾನು ಎಲ್ಲ ಇದರಲ್ಲೇ ಹಾಕ್ತೀನಿ. ಬೆಚ್ಚಗಿರುತ್ತೆ ಸ್ವಲ್ಪ, ಎಲ್ಲ ಕಲಿಸ್ಬಿಟ್ಟು ನಾನು ಅಕ್ಕಿ ಹಾಕೊಂಬರೋಣ. ಅಕ್ಕಿ ಹಾಕೊಂಬರ್ತೀನಿ. ಬಿಟ್ಟು ತಗೋ, ಇದು ಫೋನ್ ಚಾರ್ಜಿಗೆ ಹಾಕಿಡು. ನಾನು ಅಕ್ಕಿ ಕ್ಲೀನ್ ಮಾಡ್ಕೊಂಬರ್ತೀನಿ, ಚಿರೆಲ್ಲ ಕೇಳ್ಕೊಂಬರ್ತೀನಿ. ಅಯ್ಯೋ ಟೈಮ್ ಆಗ್ತೇ, ಫೋನ್ ಎತ್ಕೊಳ್ಳೋ.